ರಾಮನಗರಕ್ಕೆ ವಿಶೇಷವಾಗಿ ಎಲ್ಲ ಕ್ಷೇತ್ರದ ಆರೋಗ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ರಸ್ತೆ ಚರಂಡಿ, ಮೂಲಭೂತ ಸೌಕರ್ಯ ಇರ್ಬೋದು, ನೀರು ತಮಗೆಲ್ಲ ಗೊತ್ತಿದೆ. ನೀರು ನಮಗೆ ಹಾಹಾಕಾರ ಇತ್ತು. ನಾವು ಬೆಂಗಳೂರಿನ ಚರಂಡಿ ನೀರು ಕುಡಿತಾ ಇದ್ವಿ. ಅರ್ಕಾವತಿಯಿಂದ ಎಂತ ಗಲೀಜ್ ನೀರು ಅಂತ ಹೇಳಿದ್ರೆ ಅಲ್ಲಿ ಸ್ಯಾನಿಟರಿ ನೀರು ಏನ್ ಬರ್ತದೆ ವೃಷಭಾವತಿಯಿಂದ ಅರ್ಕಾವತಿಗೆ, ಆ ನೀರನ್ನ ನಾವು ಕುಡಿತಾ ಇದ್ವಿ. ಸೊ ಇವತ್ತು ನಾವು ಅದಕ್ಕೂ ಕೂಡ ಒಂದು ಮುಕ್ತಿಯನ್ನ ಕೊಟ್ಟು ಇವತ್ತು ಕಾವೇರಿಯಿಂದ ನಾವು ಇವತ್ತು ಎಲ್ಲ ಮನೆಗಳಿಗೂ ಕೂಡ SC ಕನೆಕ್ಷನ್ಸ್, ಹೌಸ್ ಕನೆಕ್ಷನ್ಸ್ ಎಲ್ಲ ಕೊಟ್ಟು ಇವತ್ತು ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಆಲ್ಟರ್ನೇಟ್ ಡೇಸ್ ನಾವು ನೀರು ಕೂಡ ನಾವೆಲ್ಲರೂ ಕೂಡ ನಾವು ಕೊಡ್ತಾ ಇದ್ದೀವಿ. ಜನ ಸಂತೋಷವಾಗಿದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮೂಲಭೂತ ಸೌಕರ್ಯಕ್ಕೆ, ರೋಡು, ರಸ್ತೆ, ಚರಂಡಿಗೆ 100 ಕೋಟಿ ಹಾಕಿದ್ದೀವಿ. ಮಾನ್ಯ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಇವತ್ತು ಇನ್ನೂ 100 ಕೋಟಿಯಷ್ಟು ಪಟ್ಟಣ ವ್ಯಾಪ್ತಿಗೆ ಕೊಡ್ತೀವಿ ಅಂತ ಹೇಳಿದರೆ ಈ ವಾರ ಇಲ್ಲಾಂದ್ರೆ ಮುಂದೆ ವಾರದಲ್ಲಿ ನಾವು ಕೆಲಸ ಕೂಡ ಮಾಡ್ತೀವಿ. ನೋಡಿ, ಇಡೀ ಜಿಲ್ಲೆನೇ ಕಾಂಗ್ರೆಸ್ ಆಗಿದೆ. ಇದೊಂದು ಇತಿಹಾಸ. ಮೊಟ್ಟ ಮೊದಲನೇ ಸಲ ಯಾವತ್ತೂ ಕೂಡ ರಾಜಕಾರಣದ ಇತಿಹಾಸದಲ್ಲಿ ಯಾವತ್ತೂ ಕೂಡ ನಾವು 4 ಸ್ಥಾನ ಗೆದ್ದಂತ ಇರಲಿಲ್ಲ. ಇವತ್ತು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ, ಅರ್ಕೇಶ್ವರ ಸ್ವಾಮಿ ಶಿವನ ಆಶೀರ್ವಾದ ನಮ್ಮ ತಲೆ ಮೇಲೆ ಇವತ್ತು ನಾವೆಲ್ಲರೂ ಕೂಡ 4 ಗೆದ್ದಿದ್ದೀವಿ. 4 ಜನದ ಮೇಲೂ ನಮ್ಮ ನಾಯಕರಾದಂಥ DK ಶಿವಕುಮಾರ್ ಇರ್ಬೋದು, ಸುರೇಶ್ ಇರ್ಬೋದು, ಯೋಗೇಶ್ವರ್ ಸಾಹೇಬ್ರು ಇರ್ಬೋದು, ನಮ್ಮ ಮಾಗಡಿ ಬಾಲಣ್ಣ ಸಾಹೇಬ್ರು ಇರ್ಬೋದು, ನಾವೆಲ್ಲರೂ ಕೂಡ ಜವಾಬ್ದಾರಿಯುತವಾದಂಥ ಕೆಲಸ ನಮ್ಮ ಮೇಲೆ ಜವಾಬ್ದಾರಿ ಇದೆ. ಸೊಸೈಟಿ ಎಲೆಕ್ಷನ್ಗಳು ಮಾಡಿದ್ದೀವಿ. ಸೊಸೈಟಿ ಎಲೆಕ್ಷನ್ ಕೂಡ ಎಲ್ಲ ಎಲೆಕ್ಷನ್ ನಾವೆಲ್ಲ ಕೂಡ ಗೆದ್ದಿದ್ದೀವಿ. ಹಾಲು ಒಕ್ಕೂಟದ ಚುನಾವಣೆ ಮನೆ ನಡೀತು, ಡೈರೆಕ್ಟರ್ಗಳದ್ದು, ನಿರ್ದೇಶಕರದು, ಅದರಲ್ಲೂ ಕೂಡ ಎಲ್ಲ ಸೀಟ್ಗಳು ನಾವೆಲ್ಲರೂ ಕೂಡ ಗೆದ್ದಿದ್ದೀವಿ. ಅಂದ್ರೆ ಜನಕ್ಕೆ ಕಷ್ಟ ಸುಖ ಹಾಲು ಹವಾಲು ಕೇಳುವಂತ ಜವಾಬ್ದಾರಿ ಸ್ಥಾನದಲ್ಲಿ ಕೂರುವಂತ ಒಬ್ಬ ವ್ಯಕ್ತಿ ಬೇಕಾಗಿತ್ತು ಅಂತ ಕಾಣ್ತದೆ ಈ ಜಿಲ್ಲೆಗೆ. ಸೊ DK ಶಿವಕುಮಾರ್ ಆ ಜಾಗವನ್ನ ಪಡೆದಿದ್ದಾರೆ. ಸೊ ನಾವು 4 ಜನ, ನಾವು 3 ಜನ ಅವರ ಒಂದು ನಾಯಕತ್ವದಲ್ಲಿ, ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಅವರು ಕೂಡ ಅಷ್ಟೇ ಪ್ರೀತಿಯಿಂದ ನಾವೆಲ್ಲರೂ ಕೂಡ ಸ್ಪಂದನೆಯನ್ನ ಮಾಡಿ ಮೂಲಭೂತ ಸೌಕರ್ಯ ಇರ್ಬೋದು, ಬೇರೆ ಯಾವುದೇ ಕ್ಷೇತ್ರ ಇರ್ಬೋದು, ನಮಗೆ ಸಾಕಷ್ಟು ರೀತಿಯ ಅನುದಾನಗಳನ್ನು ಕೊಟ್ಟು ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ.